ಕೆಲವು ವರ್ಷಗಳ ಹಿಂದೆ ಪ್ರೊಫೆಷನಲ್ ಮೌಂಟೇನಿಯರ್ಸ್ ಹಲವಾರು ಮೌಂಟೇನ್ಗಳನ್ನು ತುತ್ತ ತುದಿಗೆ ತಲುಪಿದ ರೆಕಾರ್ಡ್ಗಳಿತ್ತು. ಒಂದು ದಿನ ಇವರು ಕೈಲಾಸ ಪರ್ವತವನ್ನು ಹತ್ತೋದಕ್ಕೆ ನಿರ್ಧಾರ ಮಾಡ್ತಾರೆ. ಈ ನಿರ್ಧಾರ ಅವರ ಲೈಫ್ನ ಅತಿ ದೊಡ್ಡ ಕೆಟ್ಟ ನಿರ್ಧಾರ ಅಂತ ಅವರಿಗೆ ಗೊತ್ತಿರಲಿಲ್ಲ. ಈ ಪರ್ವತವನ್ನು ಹತ್ತೋಕೆ ಶುರು ಮಾಡಿದ ಕೆಲವು ಸಮಯಕ್ಕೆ ಇವರ ಕೈ ಬೆರಳುಗಳ ಉಗುರುಗಳು ವೇಗವಾಗಿ ಬೆಳೆಯೋಕೆ ಶುರುವಾಗುತ್ತೆ. ಇನ್ನೂ ಸ್ವಲ್ಪ ಮೇಲೆ ಹತ್ತೋಕೆ ಪ್ರಯತ್ನ ಮಾಡ್ತಾರೆ. ಆಗ ಅವರಿಗೆ ರಿಯಲೈಸ್ ಆಗುತ್ತೆ, ಅವರ ಕೂದಲು ವೇಗವಾಗಿ ಬೆಳೆಯೋಕೆ ಶುರುವಾಗುತ್ತೆ. ಅವರ ವಯಸ್ಸು ವೇಗವಾಗಿ ಹೆಚ್ಚಾದಂತೆ ಅನುಭವವಾಗುತ್ತೆ. ಅಂದರೆ ಅವರು ವೃದ್ಧರಾಗ್ತಾ ಇದ್ದಾರೆ. ಈ ಪರ್ವತವನ್ನು ಹತ್ತೋದು ಅಪಾಯಕಾರಿ ಅಂತ ಕೆಳಗೆ ಇಳಿಯೋಕೆ ಡಿಸೈಡ್ ಮಾಡ್ತಾರೆ. ಆದರೆ ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕಂದರೆ ಈ ಮೌಂಟೇನ್ನ ಹತ್ತೋಕೆ ಪ್ರಯತ್ನ ಮಾಡಿದ ಎಲ್ಲ ವ್ಯಕ್ತಿಗಳು 1 ವರ್ಷದ ಒಳಗೆ ಮಿಸ್ಟೀರಿಯಸ್ ಆಗಿ ಡೆತ್ ಆಗ್ತಾರೆ. ನಂತರ 2001ರಲ್ಲಿ ಇದರ ಬಗ್ಗೆ ರಿಸರ್ಚ್ ಮಾಡೋಕೆ ಅಂತ ಚೈನಾ ಸರ್ಕಾರ ಕೈಲಾಶ್ ಪರ್ವತ ಮೇಲೆ ಹೆಲಿಕಾಪ್ಟರ್ ಕಳಿಸ್ತಾರೆ. ಆಗ ಅವರಿಗೆ ಒಂದು ಭಯಾನಕ ದೃಶ್ಯ ಕಾಣುತ್ತೆ. ತಕ್ಷಣವೇ ಚೈನಾ ಸರ್ಕಾರ ಈ ಕೈಲಾಶ್ ಪರ್ವತವನ್ನು ಹತ್ತೋದನ್ನು ಬ್ಯಾನ್ ಮಾಡ್ತಾರೆ. ಇಷ್ಟೇ ಅಲ್ಲ, ನಾಸಾ ಸ್ಯಾಟಲೈಟ್ ಮೂಲಕ ರಿಸರ್ಚ್ ಮಾಡಿದಾಗ ಕೆಲವು ಇಮೇಜ್ಗಳು ಕಾಣಿಸಿಕೊಳ್ತವೆ. ಇದನ್ನು ನೋಡಿದ ಪ್ರತಿಯೊಬ್ಬರು ಅಚ್ಚರಿ ಆಗ್ತಾರೆ. ಕೆಲವರು ಹೇಳ್ತಾರೆ ಈ ಪರ್ವತದ ಒಳಗೆ ಏಲಿಯನ್ಗಳು ಇದ್ದಾವೆ. ಇನ್ನು ಕೆಲವರು ನಮ್ಮ ಆರಾಧ್ಯ ದೇವ ಇಲ್ಲಿ ನೆಲೆಸಿದ್ದಾನೆ. ಹಾಗಾದ್ರೆ ಈ ಕೈಲಾಸ ಪರ್ವತದಲ್ಲಿ ಅಡಗಿರುವ ಪವಾಡ ಶಕ್ತಿ ಏನು? ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದ ರಿಯಾಲಿಟಿ ಆಫ್ कैलाश पर्वत। कैलाश पर्वत पर भगवान शिव पार्वती के साथ पिछले 21,000 सालों से मेडिटेट कर रहे हैं। कैलाश पर्वत के अंदर एक हिडन शहर है। Took one strand of what is there on that mountain. You won't believe. I was almost 10 to 15 years younger. Climb that changed mountaineering forever. ಜೈ ಹಿಂದ್ ವೀಕ್ಷಕರೇ, ಮೌಂಟ್ ಕೈಲಾಶ್ ಇದರ ಎತ್ತರ ಮೌಂಟ್ ಎವರೆಸ್ಟ್ಗಿಂತಲೂ ಬರೀ 2200 ಮೀಟರ್ ಕಡಿಮೆ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇಲ್ಲಿಯವರೆಗೆ ಈ ಪರ್ವತದ ಮೇಲೆ ಬರೀ ಒಬ್ಬ ವ್ಯಕ್ತಿ ಮಾತ್ರ ಹತ್ತೋಕೆ ಸಾಧ್ಯ ಆಗಿದೆ. ಆದ್ರೆ ಮೌಂಟ್ ಎವರೆಸ್ಟ್ ಮೇಲೆ ಇಲ್ಲಿಯವರೆಗೆ 7000ಕ್ಕಿಂತಲೂ ಹೆಚ್ಚು ಜನ ಹತ್ತಿದ್ದಾರೆ. ಆದ್ರೆ ಈ ಕೈಲಾಶ ಪರ್ವತ ಯಾಕೆ ಇಷ್ಟೊಂದು ಡಿಫರೆಂಟ್? ಒಂದು ಸಾರಿ ರಷ್ಯನ್ ಮೌಂಟೇನಿಯರ್ ಸರ್ಗಿ, ಇವರು ಬಹಳ ಅನುಭವ ಇರುವ ಮೌಂಟೇನಿಯರ್, ಒಂದು ಶಾರ್ಟ್ ಕಟ್ ದಾರಿಯನ್ನ ಹುಡುಕಿ ಕೈಲಾಶ ಪರ್ವತವನ್ನ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸ್ವಲ್ಪ ದೂರ ಹತ್ತುತ್ತಿರುವಾಗಲೇ ಈತನ ಮನಸ್ಸಿಗೆ ಅನಿಸುತ್ತೆ ಇಲ್ಲಿಂದ ಹತ್ತೋದು ಸರಿ ಇಲ್ಲ ಅಂತ. ಅಲ್ಲಿಂದ ಕೆಳಗೆ ಇಳಿದು ಬಿಡ್ತಾನೆ. ಕೆಳಗೆ ಇಳಿದಾಗ ಅವನಿಗೆ ಫೀಲ್ ಆಗುತ್ತೆ, ನನ್ನ ನಿರ್ಧಾರ ಸರಿ ಇತ್ತು ಅಂತ. ಚೈನಾ ಗೌರ್ಮೆಂಟ್ ಒಬ್ಬ ಫೇಮಸ್ ಮೌಂಟೇನಿಯರ್ ರೈನ್ ಹೋಲ್ಡ್ ಎಂಬ ವ್ಯಕ್ತಿಯನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನೀವು ಈ ಪರ್ವತದ ಮೇಲೆ ಹೋಗಿ ಈ ಪರ್ವತದ ಮೇಲೆ ಏನಿದೆ ಅಂತ ತಿಳ್ಕೊಂಡು ಬಂದು ನಮ್ಗೆ ಹೇಳಿ ಅಂತ. ಈ ರೈನ್ ಹೋಲ್ಡ್ ಯಾರು ಅಂತ ನಿಮಗೆ ಗೊತ್ತಾ? ಈ ವ್ಯಕ್ತಿ ಆಕ್ಸಿಜನ್ ಸಹಾಯ ಇಲ್ಲದೇನೆ ಮೌಂಟ್ ಎವರೆಸ್ಟ್ ಏರಿದ ವ್ಯಕ್ತಿ. ಪ್ರಪಂಚದ ದೊಡ್ಡ ದೊಡ್ಡ ಪರ್ವತಗಳನ್ನ ಈಸಿಯಾಗಿ ಹತ್ತಿರುವ ರೆಕಾರ್ಡ್ಗಳಿದಾವೆ. ಆದ್ರೆ ಈ ವ್ಯಕ್ತಿ ಚೈನಾ ಗೌರ್ಮೆಂಟ್ಗೆ ಹೇಳ್ತಾನೆ, ಈ ಪರ್ವತದ ಮೇಲೆ ಹತ್ತೋದು ಸರಿ ಇಲ್ಲ, ನೀವು ಕೂಡ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾನೆ. ಚೈನೀಸ್ ಗೌರ್ಮೆಂಟ್ ತಮ್ಮ ಟೆಕ್ನಾಲಜಿಯನ್ನ ಬಳಸಿಕೊಂಡು ಕೈಲಾಶ ಪರ್ವತದ ಮೇಲೆ ಹೆಲಿಕಾಪ್ಟರ್ ಕಳಿಸೋಕೆ ನಿರ್ಧಾರ ಮಾಡ್ತಾರೆ. ಮಳೆ, ಗಾಳಿ, ಕ್ಲೈಮೇಟ್ ಕಂಟ್ರೋಲ್ ಅನ್ನ ನೋಡಿ ಸರಿಯಾದ ಸಮಯಕ್ಕೆ ಹೆಲಿಕಾಪ್ಟರ್ ಟೇಕಪ್ ಆಗುತ್ತೆ. ಇನ್ನೇನು ಹತ್ತಿರ ಹೋಗ್ತಾ ಇದೀವಿ ಅನ್ನೋ ಸಮಯಕ್ಕೆ ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳು ಕವಿದ ವಾತಾವರಣ ಮತ್ತು ಹವಾಮಾನ ಹದಗೆಡುತ್ತೆ. ಎಂಥ ಪರಿಸ್ಥಿತಿ ಎದುರಾಗುತ್ತೆ ಅಂದ್ರೆ, ಒಂದು ಟೈಮ್ ಹೆಲಿಕಾಪ್ಟರ್ ಕೂಡ ಕ್ರ್ಯಾಶ್ ಆಗಬಹುದಿತ್ತು. ಆಗಿಂದಾಗಲೇ ಪೈಲಟ್ ಹೆಲಿಕಾಪ್ಟರ್ನ ಅಲ್ಲಿಂದ ಕೆಳಗಡೆ ತಗೊಂಡು ಬರ್ತಾನೆ. ಚೈನೀಸ್ ಗೌರ್ಮೆಂಟ್ ತಕ್ಷಣವೇ 2001ರಲ್ಲಿ ಕ್ಲೈಂಬಿಂಗ್ ಆನ್ ಮೌಂಟ್ ಕೈಲಾಶ್ನ ಬ್ಯಾನ್ ಮಾಡ್ತಾರೆ. ಈ ರಹಸ್ಯವನ್ನ 4 ಸಿಂಪಲ್ ಪಾಯಿಂಟ್ಗಳ ಸಹಾಯದಿಂದ ತಿಳಿದುಕೊಳ್ಳೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ಈ ಕೈಲಾಶ್ ಪರ್ವತದಲ್ಲಿ ದೈವಶಕ್ತಿ ಅಡಗಿದೆಯಾ ಅಥವಾ ಸೈಂಟಿಫಿಕ್ ರೀಸನ್ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಪಾಯಿಂಟ್ ನಂಬರ್ 1, ಜಿಯೋಗ್ರಫಿ ಆಫ್ ಮೌಂಟ್ ಕೈಲಾಶ್. ಈ ಕೈಲಾಶ ಪರ್ವತ ಮೊದಲು ಭಾರತದಲ್ಲಿತ್ತು. 1962ರಲ್ಲಿ ಇಂಡಿಯಾ ಚೈನಾ ವಾರ್ ಆದ್ಮೇಲೆ ಬಹಳಷ್ಟು ಮೌಂಟೇನ್ಗಳು ಚೀನಾ ಕಬ್ಜಕ್ಕೆ ಹೋಗುತ್ತೆ. ಈ ಕೈಲಾಶ್ ಪರ್ವತ ಜಿಯೋಗ್ರಫಿ ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಈ ಪರ್ವತದಿಂದ 4 ನದಿಗಳು ಹರಿಯುತ್ತವೆ. ಒಂದು ನದಿ ನಾರ್ತ್ ಕಡೆಗೆ, ಇನ್ನೊಂದು ವೆಸ್ಟ್, ಸೌತ್ ಮತ್ತು ಈಸ್ಟ್ ಕಡೆಗೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮೌಂಟ್ ಕೈಲಾಶ್ ಹತ್ರ 2 ಲೇಕ್ಸ್ ಇದಾವೆ. ಈ 2 ಲೇಕ್ಸ್ ಒಂದಕ್ಕಿಂತ ಬಹಳ ವಿಭಿನ್ನವಾಗಿದೆ. ಒಂದು ಲೇಕ್ನ ಹೆಸರು ಮಾನ್ ಸರೋವರ, ಮತ್ತೊಂದು ರಕ್ಷಸ್ಥಲ್. ಮಾನ್ ಸರೋವರ ಲೇಕ್ನ ನೀರು ಪರಿಶುದ್ಧ ನೀರು, ಇಲ್ಲಿ ಲೈಫ್ ಎಕ್ಸಿಸ್ಟ್ ಮಾಡಬಹುದು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮಾನ್ ಸರೋವರ ಎಷ್ಟು ಎತ್ತರದಲ್ಲಿದ್ರೂ ಕೂಡ ಇಲ್ಲಿ ವಾಟರ್ ಫ್ರೀಸ್ ಆಗಲ್ಲ. ಆದ್ರೆ ಈ ರಕ್ಷಸ್ಥಲ್ ಲೇಕ್ ಇದರ ವಿರುದ್ಧವಾಗಿದೆ. ಈ ಲೇಕ್ನ ನೀರನ್ನ ಯಾವ ಒಂದು ಜೀವಿ ಕೂಡ ಕುಡಿಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಘನ ರೂಪದ ಸಾಲ್ಟೆಡ್ ವಾಟರ್. ಇಲ್ಲಿ ಯಾವ ಒಂದು ಜೀವಿಗಳು ಕೂಡ ಎಕ್ಸಿಸ್ಟ್ ಮಾಡೋದಿಲ್ಲ. ಇಲ್ಲಿನ ಲೋಕಲ್ ಜನರು ಹೇಳೋ ಪ್ರಕಾರ ಈ ರಾಕ್ಷಸ್ಥಲ್ ಲೇಕ್
ಆಗಾಗ ಮಾಯವಾಗುತ್ತೆ, ಅಚಾನಕ್ಕಾಗಿ ಕಾಣಿಸಿಕೊಳ್ಳುತ್ತೆ. ಅದಕ್ಕೆ ಇದನ್ನ ಗೋಸ್ಟೆಡ್ ಲೇಕ್ ಅಂತಾನೂ ಕೂಡ ಕರೀತಾರೆ. ಇನ್ನೊಂದು ಮಿಸ್ಟೀರಿಯಸ್ ವಿಷಯ ಏನಂದ್ರೆ ಮೌಂಟ್ ಕೈಲಾಶ್ ಪರ್ವತದ ಸೌತ್ ಸೈಡ್ ನಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಬೀಳುತ್ತೆ. ಆದ್ರೂ ಕೂಡ ಇಲ್ಲಿ ಬರ್ಫ್ ಜಾಸ್ತಿ ಇರುತ್ತೆ. ನೀವೇ ಒಂದ್ಸರಿ ಯೋಚನೆ ಮಾಡಿ, ಯಾವ ಜಾಗದಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತೆ ಅಲ್ಲಿ ಹಿಮ ಕಡಿಮೆ ಇರಬೇಕು, ಆದ್ರೆ ಇಲ್ಲಿ ಜಾಸ್ತಿ. ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಮೌಂಟ್ ಕೈಲಾಶ್ ಲೊಕೇಶನ್ ಸೆಂಟರ್ ಆಫ್ ಅರ್ತ್ ನಲ್ಲಿದೆ. ಅಂದ್ರೆ ಇಲ್ಲಿ ಆಕಾಶ ಮತ್ತು ಭೂಮಿಯ ಮಿಲನ ಆಗುತ್ತೆ. ಎಕ್ಸಾಂಪಲ್ ಗೆ ಕೈಲಾಶ್ ಪರ್ವತನ ಸ್ಟೋನ್ ಹೆಜ್ಗೆ ಕಂಪೇರ್ ಮಾಡಿ ನೋಡಿದ್ರೆ 6666 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ನಾರ್ತ್ ಪೋಲ್ ಇಂದ ಇದರ ದೂರ ಸೇಮ್ ಟು ಸೇಮ್ ಇದೆ. ಸೌತ್ ಪೋಲ್ ನಿಂದ ಇದರ ದೂರ ಡಬಲ್ ಆಗುತ್ತೆ, 13,332 ಕಿಲೋಮೀಟರ್ಗಳು. ಮೋಸ್ಟ್ಲಿ ಈ ಕಾರಣನೇ ಇರಬಹುದು ಅಂತ ಇವರ ಅನಿಸಿಕೆ. ಪಾಯಿಂಟ್ ನಂಬರ್ 2, ದ ಲೈಟ್ ಅಂಡ್ ಸೌಂಡ್ ಮಿಸ್ಟ್ರಿ. 1999ರಲ್ಲಿ ರಷ್ಯನ್ ಸೈಂಟಿಸ್ಟ್ ಎರ್ನೆಸ್ಟ್ ತನ್ನ ಟೀಮ್ ಅನ್ನ ಕರ್ಕೊಂಡು ರಿಸರ್ಚ್ ಮಾಡೋಕೆ ಅಂತ ಹೋಗ್ತಾರೆ. ಅಲ್ಲಿದ್ದ ಕಲ್ಲುಗಳ ಮೇಲೆ ಬಹಳಷ್ಟು ರಿಸರ್ಚ್ ಮಾಡ್ತಾರೆ. ಇದರ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಬರೀತಾರೆ. ಈ ಮೌಂಟೇನ್ ಬಗ್ಗೆ ಪುಸ್ತಕದಲ್ಲಿ ಹೇಳ್ತಾರೆ, ಇದು ಒಂದು ಮ್ಯಾನ್ ಮೇಡ್ ಪಿರಮಿಡ್. ಇದು ಒಂದು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ನಿರ್ಮಿತವಾದ ಮತ್ತು ಹಿಂದಿನ ಕಾಲದಲ್ಲಿ ಹೈಟೆಕ್ ಸಿವಿಲೈಸೇಷನ್ಗೆ ಸಂಬಂಧಪಟ್ಟವರು ನಿರ್ಮಿಸಿರಬೇಕು ಅಂತ. ಇಷ್ಟೇ ಅಲ್ಲ, ಕೈಲಾಶ ಪರ್ವತದಲ್ಲಿ ರಾತ್ರಿ ವೇಳೆ 7 ಬಣ್ಣದ ವಿಧ ವಿಧವಾದ ಬೆಳಕಿನ ಕಿರಣಗಳು ಕಾಣಿಸಿಕೊಳ್ತವೆ. ಇದರ ಜೊತೆ ರಾತ್ರಿ ವೇಳೆ ಇದರ ಸುತ್ತಲೂ ವೈಬ್ರೇಷನ್ ಕೇಳಿಸುತ್ತೆ. 2015ರಲ್ಲಿ ರಷ್ಯನ್ ಸೈಂಟಿಸ್ಟ್ ಇಲ್ಲಿನ ಕಲ್ಲುಗಳನ್ನು ಸಂಶೋಧನೆ ಮಾಡಿದಾಗ ಗೊತ್ತಾಗುತ್ತೆ, ಇಲ್ಲಿನ ಕಲ್ಲುಗಳಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಇದೆ ಅಂತ. ಇದು ನಾರ್ಮಲ್ ಎನರ್ಜಿ ಅಲ್ಲ. ಇದರ ಫ್ರೀಕ್ವೆನ್ಸಿ ಚೆಕ್ ಮಾಡಿದಾಗ ಇದರಲ್ಲಿ 5000 ಗಿಗಾಹರ್ಟ್ಸ್ ಎನರ್ಜಿ ಕಂಡು ಬರುತ್ತೆ. ಅಂದ್ರೆ ಈ ಜಾಗದಲ್ಲಿ ಏನೋ ಅದ್ಭುತ ಶಕ್ತಿ ಇದೆ, ಅದಕ್ಕೆ ಈ ಎನರ್ಜಿ ಕಾಣಿಸ್ಕೊಳ್ತಾ ಇದೆ. ಮೋಸ್ಟ್ಲಿ ಅದಕ್ಕೆ ಇರಬೇಕು 1938ರಲ್ಲಿ ಹಿಟ್ಲರ್ ತನ್ನ ಟೀಮ್ ಅನ್ನು ಕಳಿಸಿ ಅಲ್ಲಿ ರಿಸರ್ಚ್ ಮಾಡೋದಕ್ಕೆ ಹೇಳ್ತಾರೆ. ಇಲ್ಲಿ ಏನೋ ಅದ್ಭುತ ಶಕ್ತಿ ಇದೆ, ಅದು ನನ್ನ ಕೈಗೆ ಸಿಕ್ಕರೆ ಇಡೀ ಪ್ರಪಂಚವನ್ನ ನನ್ನ ಹತೋಟಿಯಲ್ಲಿ ಇಟ್ಕೊಳ್ಬಹುದು ಅಂತ. ಅಷ್ಟೇ ಅಲ್ಲ, ನಾಸಾ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಮೌಂಟ್ ಕೈಲಾಶ್ ಒಳಗೆ ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇದು ನಾರ್ಮಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ. ಇದನ್ನ ವ್ಯಾಲ್ಯೂಸ್ ನಲ್ಲಿ ಹೇಳೋದಾದ್ರೆ 3000ದಿಂದ ಹಿಡಿದು 8000 ನ್ಯಾನೋ ಟೆಸ್ಲಾಗಿಂತ ಜಾಸ್ತಿ. ಮತ್ತು ಮೌಂಟ್ ಕೈಲಾಶ್ ನ ಆಸುಪಾಸ್ನಲ್ಲಿ ಗ್ರಾವಿಟೇಷನ್ ಫೋರ್ಸ್ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇತ್ತು. ಸೈನ್ಸ್ ಇದಕ್ಕೆ 2 ಕಾರಣ ಹೇಳುತ್ತೆ. ರೀಸನ್ ನಂಬರ್ 1, ಕೈಲಾಶ್ ಪರ್ವತದಲ್ಲಿ ವಾಲ್ಕೆನೋ ಇರಬೇಕು. ರೀಸನ್ ನಂಬರ್ 2, ಕೈಲಾಶ್ ಪರ್ವತದಲ್ಲಿ ಒಂದು ದೊಡ್ಡ ಗುಹೆ ಇರಬೇಕು, ಅದು ಭೂಮಿಯ ಒಳಗಡೆವರೆಗೂ ಬಹುಶಃ ಹೋಗಿರ್ಬೇಕು ಅಂತ. ಮೋಸ್ಟ್ಲಿ ಈ 2ನೇ ರೀಸನ್ ನಮ್ಮ ರಿಲಿಜನ್ಗೆ ಲಿಂಕ್ ಆಗುತ್ತೆ. ಬಹಳಷ್ಟು ರಿಲಿಜನ್ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಮೌಂಟ್ ಕೈಲಾಶ್ನ ಒಳಗಡೆ ತುಂಬಾ ಅಡ್ವಾನ್ಸ್ ಸಿವಿಲೈಸೇಷನ್ ವಾಸವಾಗಿದ್ದಾರೆ ಅಂತ. ಇನ್ನು ಪಾಯಿಂಟ್ ನಂಬರ್ 3, ದ ಟೈಮ್ ಡೈಲೇಷನ್ ಥಿಯರಿ. ಈ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ನೀವು ಕೇಳಿದ್ರಲ್ಲ, ಈ ಮೌಂಟೇನ್ ಹತ್ತೋಕೆ ಬಂದಾಗ ಏನಾಯ್ತು ಅಂತ. ಕ್ಷಣ ಕ್ಷಣಕ್ಕೆ ಉಗುರುಗಳು ಬೆಳೆಯೋಕೆ ಶುರುವಾಯಿತು, ಅವರ ಕೂದಲು ಕೂಡ ವೇಗವಾಗಿ ಬೆಳೆಯೋಕೆ ಶುರುವಾಯಿತು. ಹೀಗೆ 1-2 ವ್ಯಕ್ತಿಗೆ ಆಗಿರೋದಲ್ಲ, ಮೌಂಟ್ ಕೈಲಾಶ್ ಪರ್ವತವನ್ನ ಹತ್ತೋಕೆ ಪ್ರಯತ್ನ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಈ ತರ ಆಗಿದ್ರೆ ಇಲ್ಲಿ ಏನೂ ಇದೆ, ಅದಕ್ಕೆ ಈ ಸಮಯ ವೇಗವಾಗಿ ಓಡುತ್ತೆ. ಸೈಂಟಿಸ್ಟ್ ಇದರ ರಿಸರ್ಚ್ ಇಂದ 3 ವಿವರಣೆಗಳನ್ನ ಕೊಡ್ತಾರೆ. ರೀಸನ್ ನಂಬರ್ 1, ಯುವಿ ರೇಸ್. ಈ ಪರ್ವತದಲ್ಲಿ ಯುವಿ ರೇಸ್ ಜಾಸ್ತಿ ಇದೆ, ಇದರಿಂದ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗೋದಕ್ಕೆ ಶುರು ಆಗುತ್ತೆ. ಯಾವಾಗ ಡ್ಯಾಮೇಜ್ ಆಗುತ್ತೆ ಆಗ ಬಾಡಿಯ ಸೆಲ್ಸ್ ಕೂಡ ಬೇಗನೆ ರಿಪೇರ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಇದರಿಂದ ಸ್ಕಿನ್ ಏಜ್ ಕಡಿಮೆ ಆಗುತ್ತೆ, ಇದರಿಂದ ನಾವು ಬೇಗ ವೃದ್ಧರಾಗ್ತಾ ಇದೀವಿ ಅನ್ನೋ ಅನುಭೂತಿ ಆಗುತ್ತೆ. ರೀಸನ್ ನಂಬರ್ 2, ಲೋ ಆಕ್ಸಿಜನ್. ನಾವು ಯಾವುದೇ ಎತ್ತರದ ಬೆಟ್ಟ ಅಥವಾ ಪರ್ವತವನ್ನು ಹತ್ತಿದಾಗ ಸಾಮಾನ್ಯವಾಗಿ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಕಡಿಮೆ ಆಕ್ಸಿಜನ್ ಇಂದ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಇದರಿಂದ ಬಾಡಿ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಇದರಿಂದನೇ ನಮ್ಮ ವಯಸ್ಸು ಜಾಸ್ತಿ ಆದಂತೆ ಫೀಲ್ ಆಗುತ್ತೆ. ರೀಸನ್ ನಂಬರ್ 3, ನಾಸಾ ಹೇಳಿದ ಪ್ರಕಾರ ಕೈಲಾಶ್ ಪರ್ವತದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬಾ ಜಾಸ್ತಿ, ಇದರಿಂದ ನಮ್ಮ ಬಾಡಿಯ ಹಾರ್ಮೋನಲ್ ಸಿಸ್ಟಮ್ ನಲ್ಲಿ ಸ್ವಲ್ಪವಾದರೂ ಚೇಂಜಸ್ ಬರುತ್ತೆ. ಎಷ್ಟು ಪ್ರಮಾಣದಲ್ಲಿ ಚೇಂಜಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಚೇಂಜಸ್ ಆಗುತ್ತೆ. ಇದರಿಂದನೇ ನಮ್ಮ ವಯಸ್ಸು ಸಮಯದ ಅನುಗುಣವಾಗಿ ಜಾಸ್ತಿ ಆಗುತ್ತೆ. ಇದರ ನಿಜವಾದ ರೀಸನ್ ಏನು ಅಂತ ಈಗಲೂ ಕೂಡ ಯಾರಿಗೂ ಗೊತ್ತಿಲ್ಲ, ಆದ್ರೆ ಈಗಲೂ ಕೂಡ ರಿಸರ್ಚ್ ಮಾಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 4, ಟಿಬೆಟ್ ನ ಲೋಕಲ್ ಜನರು ಹೇಳೋ ಪ್ರಕಾರ 14th ಸೆಂಚುರಿಯಲ್ಲಿ ಟಿಬೆಟ್ ನಲ್ಲಿರುವ ಮಿಲಾರೇಪಾ ಅನ್ನೋ ವ್ಯಕ್ತಿ ತನ್ನ ಸ್ಪಿರಿಚುವಲ್ ಪವರ್ ನಿಂದ ಈ ಕೈಲಾಸ ಪರ್ವತವನ್ನ ಹತ್ತಿದ್ದಾನೆ ಅಂತ ಹೇಳ್ತಾರೆ. ಆ ಒಬ್ಬ ವ್ಯಕ್ತಿ ಬಿಟ್ರೆ ಇಲ್ಲಿಯವರೆಗೆ ಯಾರೂ ಇದನ್ನ ಹತ್ತೋಕೆ ಆಗಿಲ್ಲ ಅಂತ ಇಲ್ಲಿನ ಲೋಕಲ್ ಜನರು ಹೇಳ್ತಾರೆ. ಸೈಂಟಿಸ್ಟ್ಗಳು ಎಷ್ಟೇ ಸಂಶೋಧನೆ ರಿಸರ್ಚ್ಗಳನ್ನ ಮಾಡಿದರೂ ಕೂಡ ಜನರ ನಂಬಿಕೆ ಬಹಳ ದೊಡ್ಡದು. ಈ ಕೈಲಾಶ ಪರ್ವತ ಚೈನಾ ಕಬ್ಜಕ್ಕೆ ಹೋಗದೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್ ವೀಕ್ಷಕರೇ.